ಈ ದಿನ ಇಷ್ಟೊಂದು ಸಂತೋಷಕ್ಕೆ ಕಾರಣವಾಗಿರ್ತಕ್ಕಂಥವರು ನಮ್ಮ ಆನಂದ್ ನಾಗ್ ಅವರು ಹಾಗೂ ಹಾಸನ್ ರಘು ಅವರು. ನಮ್ಮ ಚಿತ್ರರಂಗ ಎಲ್ಲರೂ ಸೇರಿ ಇವತ್ತು ಅವರನ್ನು ಅಭಿನಂದಿಸುವ ಮೂಲಕ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸಂತೋಷ ಉಂಟು ಮಾಡ್ತಾ ಇರ್ತಾರೆ ಕ್ಷಣಗಳನ್ನ ಕಣ್ ತುಂಬಿಕೊಳ್ಳೋಕೆ ನಾವೆಲ್ಲ ಕೂತಿದ್ದೇವೆ. ನಾನು ಬರ್ಬೇಕಾದ್ರೆ ಆನಂದ್ ನಾಗ್ ಸರ್ ಹೇಳಿದ್ರು, ಏನಪ್ಪ ಮಾತಾಡೋದು, ಫಸ್ಟ್ ನನ್ನೇ ಕರೆದ್ಬಿಟ್ಟಿದಾರಲ್ಲ ಅಂತಂದ್ರೆ. ಜಯಮಲ್ಲ ಮೇಡಮ್ ನನ್ನ ಕರೆದಿದ್ದು ಚೆನ್ನಾಗಿರ್ತಾ ಇತ್ತು, ಬಿಕಾಸ್ ನಮ್ಮೆಲ್ಲರಿಗಿಂತಲೂ ಚೆನ್ನಾಗಿ ಅನುಭವಿಸ್ತಾ ಹಿರಿಯ ಕಲಾವಿದರಾಗ್ತಾರೆ ಅನ್ನೋ ಕಾರಣಕ್ಕೆ. ಸೊ ಅನಂತ್ ನಾಗ್ ಸರ್ ಅವರು ನಮ್ಮೆಲ್ಲರಿಗೂ ಹೇಗೆ ಪರಿಚಿತ, ಹಾಗೆ ದೇಶದಲ್ಲೂ ಕೂಡ ಅತ್ಯಂತ ಜನಪ್ರಿಯ ಕಲಾವಿದರಾಗಿ ತಮ್ಮನ್ನ ತಾವು ಗುರುತಿಸ್ಕೊಂಡಿರ್ತಕ್ಕಂಥವ್ರು. ನಾನು ಬರ್ಬೇಕಾದ್ರೆ ಸರ್ ಹೇಳ್ಬಿಟ್ರು, ಏನ್ ಮಾತಾಡೋದು ಮರೆಯತಿ, ನಾನು ಫಸ್ಟ್ ಕರೆದ್ಬಿಟ್ಟಿದ್ದಾರೆ ಅಂತಿದ್ದ ಹಾಗೇನೆ 2 ಮಾತು 2 ಸಾಲು ಮುಗಿಸ್ ಬಂದ್ಬಿಡಿ ಅಂತ. ಅನಂತ್ ನಾಗ್ ಅವರ ಬಗ್ಗೆ 2 ಸಾಲಲ್ಲಿ ಮಾತಾಡಿ ಮುಗಿಸುವಷ್ಟು ಸಣ್ಣ ಸಾಧನೆ ಏನು ಅಲ್ಲ ಅವರದ್ದು. 50 ವರ್ಷಗಳ ಪ್ರಯಾಣ ಇದೆ ಅವರ ಬದುಕಿನಲ್ಲಿ. ರಂಗಭೂಮಿಯಿಂದ ಶುರುವಾದಂತಹ ಕಲಾ ಜಗತ್ತಿನ ಅವರ ಪ್ರಯಾಣ ಇದೆಯಲ್ಲ, 50 ವರ್ಷಗಳ ಪ್ರಯಾಣ ಇದೆ. ಮತ್ತು ಬೇರೆ 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 ಆಯಾಮಗಳಲ್ಲಿ ನಾವು ಅವರನ್ನ ನೋಡ್ತಾ ಹೋದಾಗೆಲ್ಲವೂ ಕೂಡ ಬಹಳಷ್ಟು 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 ನಮ್ಮಗಳಿಗೆ ಕಲಿಯುವಂಥದ್ದು ಬಹಳ ಸಿಗ್ತಾ ಹೋಗುತ್ತೆ. ನಾನು ಕಂಡ ಹಾಗೆ ವರ್ಸಟೈಲ್, ತುಂಬಾ ಜನ ಕಲಾವಿದರು ನಾವು ವರ್ಸಟೈಲ್ ಅಂತ ಅನ್ಕೊಳ್ತೀವಿ, ಆದ್ರೆ ನನಗೆ ಇಷ್ಟವಾದದ್ದು ನಂಬರ್ 1 ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು. ವೆರೈಟಿ 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 ಆಫ್ ರೋಲ್ಸ್ ಮಾಡಿದಂಥವ್ರು. ನೆಕ್ಸ್ಟ್ ನವರಸಗಳನ್ನು ಕೂಡ ತಮ್ಮದಾಗಿಸಿಕೊಳ್ಳುವ ಪ್ರಯತ್ನದಲ್ಲಿ ಒಬ್ಬ ನಾಯಕ ನಟನಿಗೆ ಸಾಧ್ಯವಾಗತ್ತೆ ಅನ್ನೋದನ್ನ ಪ್ರೂವ್ ಮಾಡಿದಂಥವ್ರು ನಮ್ಮ ಅನಂತ್ ನಾಗ್. ಅವ್ರದ್ದೇ ಆದಂತ ಸ್ಟೈಲ್, ಆ ಸ್ಟೈಲ್ನ ಯಾರು ಕದಿಯಕ್ಕಂತೂ ಸಾಧ್ಯವೇ ಇಲ್ಲ, ಇಮಿಟೇಟ್ ಮಾಡಕ್ಕೂ ಸಾಧ್ಯ ಇಲ್ಲ. ಬಹುಶಃ ಬಹಳಷ್ಟು ಜನ ಬಹಳ ಪಾತ್ರಗಳನ್ನ ಇಮಿಟೇಟ್ ಮಾಡ್ತಾರೆ, ನೋಡಿದಿರಿ. ಬಟ್ ಅನಂತ್ ನಾಗ್ ಅವರದನ್ನ ಇಮಿಟೇಟ್ ಮಾಡಿದ್ದನ್ನ ನಾವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ರಾಜಹಾಸ್ಯ, ನಾವೆಲ್ಲ ಹಾಸ್ಯವನ್ನು ಮಾಡ್ಬೇಕಾದ್ರೆ ಎಲ್ಲ ಮೈಕೈ ಎಲ್ಲ ಮುರ್ಕೊಂಡು ಪಾಠ ಮಾಡ್ತಾರೆ. ಏನಿಲ್ಲ, ಬಹಳ ಗಂಭೀರವಾಗಿ ಸುಮ್ಮನೆ ಹಂಗೆ ಬಿಸಾಕಿದ್ರೆ ಸಾಕು, ನಗ್ತಾ ಇರಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ನಮ್ಗಳಿಗೆ ಒಂದು ಒಳ್ಳೆಯ ನಟನೆಯನ್ನ ನಮ್ಗಳಿಗೆ ಕೊಟ್ಟಂತ ಆನಂದ್ ನಾಗ್ಜಿಯವರು. ಆಮೇಲೆ ಅವರಲ್ಲಿ ನಾನು ಕಂಡಿದ್ದೇನೆ ಬಹಳಷ್ಟು ಅವರ ಚಿತ್ರಗಳಲ್ಲಿ. ನಾನು ಎಲ್ಲ ಬೇರೆ ಬೇರೆ ಪಾತ್ರಗಳನ್ನೆಲ್ಲ ಕೂಡ ನಾನು ಮಾಡಿದ್ದೇನೆ. ಅವರಲ್ಲಿ ಅವ್ರು ಎಷ್ಟು ಡಿಸಿಪ್ಲಿನ್ಡ್ ಆಗಿರ್ತಾರೆ, ಎಷ್ಟು ಖಡಕ್ ಆಗಿರ್ತಾರೆ, ಎಷ್ಟು ಸ್ಮೂತ್ ಆಗಿರ್ತಾರೆ. ಸಿಟ್ಟು ಬಂತು ಅಂತಂದ್ರೆ ಅಷ್ಟೇ, ಅದು ಕೂಡ ಇದೆ. ಆದ್ರೆ ಒಂದು ತಾಯಿಯ ಹೃದಯ ಇದೆಯಲ್ಲ, ಅದನ್ನ ನಾನು ಕಂಡಿದ್ದೇನೆ. ಮತ್ತೆ ಒಬ್ಬ ಕಲಾವಿದರು ಅಥವಾ ತಂತ್ರಜ್ಞರು ಏನಾದ್ರೂ ಸ್ವಲ್ಪ ನೋವನ್ನ ಪಡ್ತಾ ಇದ್ರೆ ಇಮ್ಮಿಡಿಯೇಟ್ ರೆಸ್ಪಾಂಡ್ ಮಾಡುವಂತಹ ಒಳಗೆ ಪ್ರತಿಭಟಿಸುವ ಮನೋಭಾವ ಇದೆಯಲ್ಲ, ಅದು ಯಾರೇ ಆಗಿರ್ಲಿ, ಅದು ಪ್ರೊಡಕ್ಷನ್ ಮ್ಯಾನೇಜರ್ ಆಗಲಿ ಅಥವಾ ಬೇರೆ ಯಾರೇ ಪ್ರೊಡಕ್ಷನ್ ಸಂಬಂಧಪಟ್ಟಂತವರಾಗಿರ್ಲಿ, ತಕ್ಷಣವೇ ಸರಿ ಮಾಡಿ ಅವ್ರನ್ನ ಕರೆದು ಅವ್ರಿಗೆ ಮುಖದ ಮುಂದೆ ಮಾತಾಡಿ ಇನ್ನು ನೆಕ್ಸ್ಟ್ ಮಿನಿಟ್ ಅಲ್ಲಿ ಅದು ಸರಿ ಆಗಿರ್ಬೇಕು. ಅವರಿಗೆ ನೋವಾಗದ ಹಾಗೆ, ಕಲಾವಿದರಿಗೆ ನೋವಾಗದ ಹಾಗೆ ನೋಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಎಷ್ಟೋ ಜನ ಕಲಾವಿದರಲ್ಲ, ಅವರೆಲ್ಲರಿಗಿಂತಲೂ ಕಾಣದೆ ಕೇಳದೆ ಎಲೆಮರೆಯ ಕಾಯಾಗಿ ನಮ್ಮನ್ನ ರಕ್ಷಣೆ ಮಾಡಿದವರು ಕೂಡ ಇದ್ದಾರೆ ಅಂತಂದ್ರೆ ಅದು ಅನಂತ್ ನಾಗ್. ಸೊ ಹಾಗಾಗಿ ಅವರು ಇವತ್ತು ಈ 50 ವರ್ಷಗಳ ಸಾಧನೆಯಲ್ಲಿ ಅದೆಷ್ಟೋ ಚಿತ್ರಗಳನ್ನ ಮಾಡಿದರೆ, ಕನ್ನಡ, ಕೊಂಕಣಿ ಮತ್ತೆ ಹಿಂದಿ ಹೀಗೆಲ್ಲ ಮಾಡ್ಕೊಳ್ತಾ ಬರ್ತಾರೆ. ಅವರ ಫಸ್ಟ್ ಫಿಲ್ಮು ಶ್ಯಾಮ್ ಬೆಂಗಲ್ ಅವ್ರದ್ದು. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸುಮಾರು 300 ಚಿತ್ರಗಳ ಹತ್ತಿರ ಬಂದ್ಬಿಟ್ಟಿದ್ದಾರೆ. ಅವ್ರು ಇನ್ನೂ ಹೆಚ್ಚು ಚಿತ್ರಗಳನ್ನ ಮಾಡುವ ಎಲ್ಲ ಶಕ್ತಿಯು ಭಗವಂತ ಕೊಟ್ಟಿದ್ದಾನೆ, ಮಾಡ್ಲಿ ಅಂತ ನಾವು ಹಾರೈಸ್ತೇವೆ. ಅವ್ರಿಗೆ ಇವತ್ತು ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಕನ್ನಡ ನಾಡಿನ ಕನ್ನಡ ಭಾಷೆಗೆ ಬಹುದೊಡ್ಡ ಭೂಷಣವಾಗಿದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭ